ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚೆನ್ನ ಮಸಾಲ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಮಿಕ್ಸಿ ಜಾರಿಗೆ ಆನಿಯನ್ ಮತ್ತು ಟೊಮ್ಯಾಟೊ ಹಾಕ್ಕೊಂಡು ರುಬ್ಕೊಂಡು ಇಟ್ಕೋಬೇಕು. ಅದಾದಮೇಲೆ ನಾನು ಇಲ್ಲಿ ಮೊದಲು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಚೆನ್ನಾನ, ಅದನ್ನು ಸಿಟಿ ಹೊಡ್ಸ್ಕೊಂಡಿನಿ. ಒಂದು 4 to 5 ವಿಷಲ್ ಹೊಡ್ಸ್ಕೊಬೋದು. ಅಷ್ಟು ನೋಡಿರಿ, ಇದು ಈ ರೀತಿ ಬಾಯ್ಲ್ ಆದರೆ ಸಾಕಾಗತ್ತೆ. ಆಮೇಲೆ ಅದು ರುಬ್ಕೊಂಡು ಇಟ್ಕೊಂಡಿರ್ತೀನಲ್ಲ, ಅದಕ್ಕೆ ನೀವು ಒಂದು ಸ್ವಲ್ಪ ಚೆನ್ನಾನ ಅದೇನು ಬಾಯ್ಲ್ ಆಗಿದ್ದಿರುತ್ತೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಇನ್ನೂ ಸ್ವಲ್ಪ ಮಿಕ್ಸರ್ ಮಾಡ್ಕೊರಿ. ಯಾಕಂದರೆ ಅದು ಗ್ರೇವಿ ನಿಮ್ಮದು ತಿಕ್ ಬರುತ್ತೆ ಇದನ್ನು ಹಾಕೋದ್ರಿಂದ. ಬರೀ ನೀವು ಆನಿಯನ್ ಟೊಮ್ಯಾಟೊ ಹಾಕಿದರೆ ಅದೊಂದು ಅಷ್ಟು ತಿಕ್ಕಾಗಿ ಬರೋಂಗಿಲ್ಲ. ನೀವು ಇದನ್ನು ಹಾಕ್ಕೋಬೋದು. ಇಲ್ಲಾಂದರೆ ಇನ್ನೂ ತಿಕ್ ಅಥವಾ ಚಲೋ ಇನ್ನೂ ಹೈ ಗ್ರೇವಿ ಅಥವಾ ಹೈ ಪ್ರೋಟೀನ್ದು ಬೇಕಂದರೆ ನೀವು ಗೋಡಂಬಿ ಯೂಸ್ ಮಾಡ್ಕೋಬೋದು. ಇಲ್ಲ ನಾನು ಒಗ್ಗರಣೆಗೆ ಬೆಣ್ಣೆ ಹಾಕ್ಕೊಂಡೀನಿ, ಆಮೇಲೆ ಸೋಂಪು ಹಾಕ್ಕೊಂಡೀನಿ, ಜೀರಿಗೆ ಹಾಕ್ಕೊಂಡೀನಿ, ಚಕ್ಕೆ ಹಾಕ್ಕೊಂಡೀನಿ, ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡೀನಿ. ಇದನ್ನು ನೀವು ಪಲಾವ್ ಎಲೆ ಮತ್ತು ಚಕ್ಕೆ ಇದನ್ನು ನೀವು ಚೆನ್ನಾಗಿ ಸಿಟಿ ಹೊಡ್ಸ್ಕೋಬೇಕಾದಾಗನ ಹಾಕ್ಕೋಬೋದು. ಆ ಫ್ಲೇವರ್ ಇನ್ನೂ ಜಾಸ್ತಿ ಬರುತ್ತೆ. ಇದು ಲೈಟಾಗಿ ಫ್ಲೇವರ್ ಕೊಡುತ್ತೆ ಅಷ್ಟೇ. ಅದನ್ನು ಫ್ರೈ ಮಾಡಿಕೊಂಡೆ ಆಮೇಲೆ ಆನಿಯನ್ ಮತ್ತು ಟೊಮ್ಯಾಟೊ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊರಿ. ಯಾಕಂದರೆ ನಾನು ಹಸಿದೆ ಹಾಕಿದ್ದೆ, ಇಲ್ಲೊಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ಲೈಕ್ ಮಾಡ್ಕೊಂಡು ನೋಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ಬೋದು. ವಿಡಿಯೋನ ಹಾಫ್ ನೋಡಬೇಡ್ರಿ, ಕಂಟಿನ್ಯೂ ಆಗಿ ನೋಡ್ಕೊಂಡು ಹೋಗ್ರಿ. ಅಂದರೆ ನಿಮ್ಗೆ ನಾನು ಏನೇನು ಹಾಕಿದೆ ಅಥವಾ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೀನಿ ಅಂತ ಗೊತ್ತಾಗುತ್ತೆ. ಇಲ್ಲಿ ನಾನು ಮಸಾಲ ಅಂದ್ರೆ ಚಿಲ್ಲಿ ಪೌಡ್ರ್ ಹಾಕಿನಿ, ಆಮೇಲೆ ಹಲ್ದಿ, ಆಮೇಲೆ ಗರಂ ಮಸಾಲ ಹಾಕಿನಿ ಒಂದು ಸ್ವಲ್ಪ, ಆಮೇಲೆ ಇಂಗ್ ಪೌಡ್ರ್. ಇಂಗದ್ದು ನಾನು ಮುಂಚೆ ಹಾಕೋದು ನೆನಪಾರಿದ್ದೆ, ಈಗ ಹಾಕಿನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು, ಒಂದು 2 ಮಿನಿಟ್ಸ್. ಅದಾದಮೇಲೆ ನೀವು ಮಿಕ್ಸಿ ಜಾರ್ ಒಳಗೆ ಏನು ಉಳಿದಿರುತ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕಿರಿ. ಅದಾದಮೇಲೆ ನೀವು ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿರಿ. ಮುಚ್ಚಿಟ್ಕೊಂಡು ಬೇಯಿಸ್ರಿ. ಅದು ಫುಲ್ ಹಿಂಗೆ ಹಸಿ ವಾಸನೆ ಎಲ್ಲ ಹೋಗಿ ಆಯಿಲ್ ಥರ ಬಿಡಬೇಕು. ಅಂದ್ರೆ ಹಿಂಗೆ ಮೇಲೆ ಆಯಿಲ್ ಥರ ಕಾಣಬೇಕು. ಅಲ್ಲಿವರೆಗೂ ನೀವು ಒಂದು ಸ್ವಲ್ಪ ಬೇಯಿಸ್ಬೇಕಾಗತ್ತೆ. ಇದು ಕಂಪ್ಲೀಟ್ ಪ್ರಾಸೆಸ್ ನಿಮಗೊಂದು 6 ಮಿನಿಟ್ಸ್ ಆದರೂ ಹೋಗುತ್ತೆ. 5 to 6 ಮಿನಿಟ್ಸ್ ಇಷ್ಟ ಆಗಬೇಕು ನೋಡಿರಿ. ಅದು ಹೀಗೆಲ್ಲ ಬಿಟ್ಕೋತಿರ್ಬೇಕದು. ಹಿಂಗಾದರೆ ನಿಮ್ಮ ಗ್ರೇವಿ ಟೇಸ್ಟಿಯಾಗಿ ಬರುತ್ತೆ, ಆಮೇಲೆ ಫುಲ್ ಕ್ರೀಮಿಯಾಗಿ ಬರುತ್ತೆ. ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಚೆನ್ನಾನ ಆ್ಯಡ್ ಮಾಡೋ ಟೈಮ್ ನೀವು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಬೇಯಿಸ್ಕೊಂಡು ಇಟ್ಕೊಂಡಾಗ ಏನದು ಸ್ಟಾಕ್ ಉಳಿದಿರುತ್ತಲ್ಲ ಚೆನ್ನಾನ ಬೇಯಿಸ್ಕೊಂಡಿದ್ದೆ ಅದನ್ನು ವೇಸ್ಟ್ ಮಾಡಿಬಿಟ್ರೆ ಆ ನೀರನ್ನು ಇದಕ್ಕೆ ಹಾಕ್ಕೊಂಡು ನೀವು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಅದು ಹಾಕಿದರೆ ಇನ್ನೂ ಭಾಳ ಚಲೋ ತಿಕ್ನೆಸ್ ಬರುತ್ತೆ. ಇಷ್ಟು ಹಾಕಿ ಲಿಡ್ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಬಿಟ್ಟರೆ ಸಾಕು. ನಿಮ್ಮದು ಚೆನ್ನ ಮಸಾಲ ಏನಿರುತ್ತೆ ಅದು ರೆಡಿ ಆಗುತ್ತೆ. ನೀವು ಇದ್ರ ಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿ ಆದರೂ ಹಾಕ್ಕೋಬೋದು ನಿಮ್ಮ ಹತ್ರ ಅವೈಲೇಬಲ್ ಇದ್ರೆ. ಇಲ್ಲಾಂದರೆ ನೀವು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ಅಷ್ಟೇ. ಇದನ್ನು ನೀವು ಪೂರಿ, ಚಪಾತಿ, ಆಮೇಲೆ ಬಟರ್ ನಾನ್, ಕುಲ್ಚಾ ಸೇಮ್ ರೆಸ್ಟೋರೆಂಟ್ ಥರ ಆಗಿರುತ್ತೆ. ಟ್ರೈ ಮಾಡಿರಿ, ಹೆಂಗೆ ಬಂತ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.